ಚಿಕ್ಕಮಗಳೂರಿನ ಕೋಟೆ ಬಡಾವಣೆ ದರ್ಗಾ ವಿವಾದಕ್ಕೆ ಸಂಬಂಧಪಟ್ಟಂತೆ ದರ್ಗಾ ಕಾಮಗಾರಿಗೆ ಹಿಂದೂ ಸಂಘಟನೆಗಳು ವಿರೋಧವನ್ನ ವ್ಯಕ್ತಪಡಿಸಿವೆ. ನಗರದ ಕೋಟೆ ಬಡಾವಣೆಯಲ್ಲಿ ಬಿಗಿ ಬಂದೋಬಸ್ತನ್ನು ಒದಗಿಸಲಾಗಿದೆ. ವಿವಾದ ಕೋರ್ಟ್ನಲ್ಲಿದೆ ಅಂತ ಹೇಳಿ ಹಿಂದೂ ಸಂಘಟನೆಯ ವಾದ. ಅನಧಿಕೃತ ವಿದ್ಯುತ್ ಸಂಪರ್ಕ ಹಾಗೆ ಕಾಮಗಾರಿ ನಡೆಸಲಾಗ್ತಿದೆ ಅನ್ನೋ ಆರೋಪ ಕೂಡ. ದರ್ಗಾದಲ್ಲಿ ಟೈಲ್ಸ್ ಹಾಕ್ತಾ ಇದ್ದಾರೆ ಮುಸ್ಲಿಂ ಸಮುದಾಯದವರು. ಕಾಮಗಾರಿಗೆ ಬಿಡಲ್ಲ ಅಂತ ಹೇಳಿ ಹಿಂದೂ ಸಂಘಟನೆಗಳು ಆಕ್ರೋಶವನ್ನ ಹೊರಹಾಕ್ತಾ ಇವೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚೇತನ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ್, ಏನಿದು ವಿವಾದ? ಸ್ಮಿತಾ, ಇದು ಚಿಕ್ಕಮಗಳೂರು ನಗರದ ಕೋಟೆ ಬಡಾವಣೆಯಲ್ಲಿರುವಂತಹ ದರ್ಗಾ. ಇದು ಕಳೆದ ಹಲವು ವರ್ಷಗಳಿಂದಲೂ ಕೂಡ ವಿವಾದ ನಡೀತಾನೆ ಇತ್ತು. ಆದ್ರೆ ಕಳೆದ ವರ್ಷ ಕೂಡ ವಿವಾದ ನಡೆದಾಗ ಜಿಲ್ಲಾಡಳಿತ ಒಂದು ಸೂಚನೆ ನೀಡಿತ್ತು, ಅಂದ್ರೆ ಯಥಾಸ್ಥಿತಿ ಕಾಪಾಡಿ ಅನ್ನುವಂತ ಸೂಚನೆ ನೀಡಿತ್ತು. ಆದ್ರೆ ಈಗ ಮತ್ತೆ ಒಂದು ವಿವಾದ ಎದ್ದಿರುವಂತದ್ದು. ಅಲ್ಲಿ ಅಕ್ರಮವಾಗಿ ಲೈಟ್ ಅನ್ನ ಎಳೆದಿದ್ದಾರೆ, ಮತ್ತೆ ಕಾಮಗಾರಿಯನ್ನ ಕೂಡ ನಡೆಸ್ತಿದ್ದಾರೆ, ಅಂದ್ರೆ ಟೈಲ್ಸ್ ನ ಹಾಕ್ತಿದ್ದಾರೆ ಅನ್ನೋ ಆರೋಪ ಈಗ ಹಿಂದೂ ಪರ ಸಂಘಟನೆಗಳಿರ್ಬೋದು, ಸ್ಥಳೀಯರು ಮಾಡ್ತಿದ್ದಾರೆ. 2 ದಿನದ ಹಿಂದೆ ಏನು ಲೈಟ್ ಹಾಕಿತ್ತು, ಆ ಸಂದರ್ಭದಲ್ಲಿ ಸಾಕಷ್ಟು ಜಟಾಪಟಿ ಕೂಡ ನಡೆದಿತ್ತು. ಹಿಂದೂ ಮುಖಂಡರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಆಗ ಒಂದು ಭರವಸೆಯನ್ನ ಏನು ನಗರಸಭಾ ಅಧ್ಯಕ್ಷೆ ಹಾಗೂ ಕಮಿಷನರ್ ಒಂದು ಭರವಸೆಯನ್ನು ನೀಡಿದ್ರು, ಅಂದ್ರೆ ಇಲ್ಲಿ ಒಂದು ಸಭೆ ನಡೆಸಿ ಒಂದು ತೀರ್ಮಾನ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಅದಾದ ನಂತರ ಯಾವುದೇ ಕೂಡ ಸಭೆ ಕೂಡ ನಡೆದಿಲ್ಲ. ಇವತ್ತು ಸೋಮವಾರ ಏನಿದೆ, ಇವತ್ತು ಒಂದು ಕಾಮಗಾರಿ ನಡೆಸಲಿಕ್ಕೆ ಬರ್ತಾರೆ ಅನ್ನುವಂತ ಮಾಹಿತಿ ಮೇಲೆ ಹಿಂದೂ ಪರ ಸಂಘಟನೆ ಮತ್ತೆ ಬಿಜೆಪಿ ಇವತ್ತು ಒಂದು ವಿರೋಧ ವ್ಯಕ್ತಪಡಿಸಿರುವುದು, ಮತ್ತೆ ಕಾಮಗಾರಿಗೆ ಬಂದ್ರೆ ತಡಿತೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಸ್ಮಿತಾ, ಧನ್ಯವಾದ ಚೇತನ್ ಮಾಹಿತಿಗಾಗಿ. ಚಿಕ್ಕಮಗಳೂರಿನ ಕೋಟೆ ಬಡಾವಣೆ ದರ್ಗಾ ವಿವಾದಕ್ಕೆ ಸಂಬಂಧಪಟ್ಟಂತೆ ದರ್ಗಾ ಕಾಮಗಾರಿಗೆ ಹಿಂದೂ ಸಂಘಟನೆಗಳು ವಿರೋಧವನ್ನ ವ್ಯಕ್ತಪಡಿಸಿವೆ. ನಗರದ ಕೋಟೆ ಬಡಾವಣೆಯಲ್ಲಿ ಬಿಗಿ ಬಂದೋಬಸ್ತನ್ನು ಒದಗಿಸಲಾಗಿದೆ. ವಿವಾದ ಕೋರ್ಟ್ನಲ್ಲಿದೆ ಅಂತ ಹೇಳಿ ಹಿಂದೂ ಸಂಘಟನೆಯ ವಾದ. ಅನಧಿಕೃತ ವಿದ್ಯುತ್ ಸಂಪರ್ಕ ಹಾಗೆ ಕಾಮಗಾರಿ ನಡೆಸಲಾಗ್ತಿದೆ ಅನ್ನೋ ಆರೋಪ ಕೂಡ. ದರ್ಗಾದಲ್ಲಿ ಟೈಲ್ಸ್ ಹಾಕ್ತಾ ಇದ್ದಾರೆ ಮುಸ್ಲಿಂ ಸಮುದಾಯದವರು. ಕಾಮಗಾರಿಗೆ ಬಿಡಲ್ಲ ಅಂತ ಹೇಳಿ ಹಿಂದೂ ಸಂಘಟನೆಗಳು ಆಕ್ರೋಶವನ್ನ ಹೊರಹಾಕ್ತಾ ಇವೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚೇತನ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ್, ಏನಿದು ವಿವಾದ? ಸ್ಮಿತಾ, ಇದು ಚಿಕ್ಕಮಗಳೂರು ನಗರದ ಕೋಟೆ ಬಡಾವಣೆಯಲ್ಲಿರುವಂತಹ ದರ್ಗಾ. ಇದು ಕಳೆದ ಹಲವು ವರ್ಷಗಳಿಂದಲೂ ಕೂಡ ವಿವಾದ ನಡೀತಾನೆ ಇತ್ತು. ಆದ್ರೆ ಕಳೆದ ವರ್ಷ ಕೂಡ ವಿವಾದ ನಡೆದಾಗ ಜಿಲ್ಲಾಡಳಿತ ಒಂದು ಸೂಚನೆ ನೀಡಿತ್ತು, ಅಂದ್ರೆ ಯಥಾಸ್ಥಿತಿ ಕಾಪಾಡಿ ಅನ್ನುವಂತ ಸೂಚನೆ ನೀಡಿತ್ತು. ಆದ್ರೆ ಈಗ ಮತ್ತೆ ಒಂದು ವಿವಾದ ಎದ್ದಿರುವಂತದ್ದು. ಅಲ್ಲಿ ಅಕ್ರಮವಾಗಿ ಲೈಟ್ ಅನ್ನ ಎಳೆದಿದ್ದಾರೆ, ಮತ್ತೆ ಕಾಮಗಾರಿಯನ್ನ ಕೂಡ ನಡೆಸ್ತಿದ್ದಾರೆ, ಅಂದ್ರೆ ಟೈಲ್ಸ್ ನ ಹಾಕ್ತಿದ್ದಾರೆ ಅನ್ನೋ ಆರೋಪ ಈಗ ಹಿಂದೂ ಪರ ಸಂಘಟನೆಗಳಿರ್ಬೋದು, ಸ್ಥಳೀಯರು ಮಾಡ್ತಿದ್ದಾರೆ. 2 ದಿನದ ಹಿಂದೆ ಏನು ಲೈಟ್ ಹಾಕಿತ್ತು, ಆ ಸಂದರ್ಭದಲ್ಲಿ ಸಾಕಷ್ಟು ಜಟಾಪಟಿ ಕೂಡ ನಡೆದಿತ್ತು. ಹಿಂದೂ ಮುಖಂಡರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಆಗ ಒಂದು ಭರವಸೆಯನ್ನ ಏನು ನಗರಸಭಾ ಅಧ್ಯಕ್ಷೆ ಹಾಗೂ ಕಮಿಷನರ್ ಒಂದು ಭರವಸೆಯನ್ನು ನೀಡಿದ್ರು, ಅಂದ್ರೆ ಇಲ್ಲಿ ಒಂದು ಸಭೆ ನಡೆಸಿ ಒಂದು ತೀರ್ಮಾನ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಅದಾದ ನಂತರ ಯಾವುದೇ ಕೂಡ ಸಭೆ ಕೂಡ ನಡೆದಿಲ್ಲ. ಇವತ್ತು ಸೋಮವಾರ ಏನಿದೆ, ಇವತ್ತು ಒಂದು ಕಾಮಗಾರಿ ನಡೆಸಲಿಕ್ಕೆ ಬರ್ತಾರೆ ಅನ್ನುವಂತ ಮಾಹಿತಿ ಮೇಲೆ ಹಿಂದೂ ಪರ ಸಂಘಟನೆ ಮತ್ತೆ ಬಿಜೆಪಿ ಇವತ್ತು ಒಂದು ವಿರೋಧ ವ್ಯಕ್ತಪಡಿಸಿರುವುದು, ಮತ್ತೆ ಕಾಮಗಾರಿಗೆ ಬಂದ್ರೆ ತಡಿತೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಸ್ಮಿತಾ, ಧನ್ಯವಾದ ಚೇತನ್ ಮಾಹಿತಿಗಾಗಿ. ಚಿಕ್ಕಮಗಳೂರಿನ ಕೋಟೆ ಬಡಾವಣೆ ದರ್ಗಾ ವಿವಾದಕ್ಕೆ ಸಂಬಂಧಪಟ್ಟಂತೆ ದರ್ಗಾ ಕಾಮಗಾರಿಗೆ ಹಿಂದೂ ಸಂಘಟನೆಗಳು ವಿರೋಧವನ್ನ ವ್ಯಕ್ತಪಡಿಸಿವೆ. ನಗರದ ಕೋಟೆ ಬಡಾವಣೆಯಲ್ಲಿ ಬಿಗಿ ಬಂದೋಬಸ್ತನ್ನು ಒದಗಿಸಲಾಗಿದೆ. ವಿವಾದ ಕೋರ್ಟ್ನಲ್ಲಿದೆ ಅಂತ ಹೇಳಿ ಹಿಂದೂ ಸಂಘಟನೆಯ ವಾದ. ಅನಧಿಕೃತ ವಿದ್ಯುತ್ ಸಂಪರ್ಕ ಹಾಗೆ ಕಾಮಗಾರಿ ನಡೆಸಲಾಗ್ತಿದೆ ಅನ್ನೋ ಆರೋಪ ಕೂಡ. ದರ್ಗಾದಲ್ಲಿ ಟೈಲ್ಸ್ ಹಾಕ್ತಾ ಇದ್ದಾರೆ ಮುಸ್ಲಿಂ ಸಮುದಾಯದವರು. ಕಾಮಗಾರಿಗೆ ಬಿಡಲ್ಲ ಅಂತ ಹೇಳಿ ಹಿಂದೂ ಸಂಘಟನೆಗಳು ಆಕ್ರೋಶವನ್ನ ಹೊರಹಾಕ್ತಾ ಇವೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚೇತನ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ್, ಏನಿದು ವಿವಾದ?
ಸ್ಮಿತಾ, ಇದು ಚಿಕ್ಕಮಗಳೂರು ನಗರದ ಕೋಟೆ ಬಡಾವಣೆಯಲ್ಲಿರುವಂತಹ ದರ್ಗಾ ಇದು ಕಳೆದ ಹಲವು ವರ್ಷಗಳಿಂದಲೂ ಕೂಡ ವಿವಾದ ನಡೀತಾನೆ ಇತ್ತು. ಆದ್ರೆ ಕಳೆದ ವರ್ಷ ಕೂಡ ವಿವಾದ ನಡೆದಾಗ ಜಿಲ್ಲಾಡಳಿತ ಒಂದು ಸೂಚನೆ ನೀಡಿತ್ತು, ಅಂದ್ರೆ ಯಥಾಸ್ಥಿತಿ ಕಾಪಾಡಿ ಅನ್ನುವಂತ ಸೂಚನೆ ನೀಡಿತ್ತು. ಆದ್ರೆ ಈಗ ಮತ್ತೆ ಒಂದು ವಿವಾದ ಎದ್ದಿರುವಂತದ್ದು, ಅಲ್ಲಿ ಅಕ್ರಮವಾಗಿ ಲೈಟ್ ಅನ್ನ ಎಳೆದಿದ್ದಾರೆ, ಮತ್ತೆ ಕಾಮಗಾರಿಯನ್ನ ಕೂಡ ನಡೆಸ್ತಿದ್ದಾರೆ, ಅಂದ್ರೆ ಟೈಲ್ಸ್ ನ ಹಾಕ್ತಿದ್ದಾರೆ ಅನ್ನುವಂತ ಆರೋಪ ಈಗ ಹಿಂದೂ ಪರ ಸಂಘಟನೆಗಳಿರ್ಬೋದು ಸ್ಥಳೀಯರು ಮಾಡ್ತಿದ್ದಾರೆ. 2 ದಿನದ ಹಿಂದೆ ಏನು ಲೈಟ್ ಹಾಕಿತ್ತು, ಆ ಸಂದರ್ಭದಲ್ಲಿ ಸಾಕಷ್ಟು ಜಟಾಪಟಿ ಕೂಡ ನಡೆದಿತ್ತು. ಹಿಂದೂ ಮುಖಂಡರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಆಗ ಒಂದು ಭರವಸೆಯನ್ನ ಏನು ನಗರಸಭಾ ಅಧ್ಯಕ್ಷೆ ಹಾಗೂ ಕಮಿಷನರ್ ಒಂದು ಭರವಸೆ ನೀಡಿದ್ರು, ಅಂದ್ರೆ ಇಲ್ಲಿ ಒಂದು ಸಭೆ ನಡೆಸಿ ಒಂದು ತೀರ್ಮಾನ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಅದಾದ ನಂತರ ಯಾವುದೇ ಕೂಡ ಸಭೆ ಕೂಡ ನಡೆದಿಲ್ಲ. ಇವತ್ತು ಸೋಮವಾರ ಏನಿದೆ, ಇವತ್ತು ಒಂದು ಕಾಮಗಾರಿ ನಡೆಸಲಿಕ್ಕೆ ಬರ್ತಾರೆ ಅನ್ನುವಂತ ಮಾಹಿತಿ ಮೇಲೆ ಹಿಂದೂ ಪರ ಸಂಘಟನೆ ಮತ್ತೆ ಬಿಜೆಪಿ ಇವತ್ತು ಒಂದು ವಿರೋಧ ವ್ಯಕ್ತಪಡಿಸಿರುವುದು, ಮತ್ತೆ ಕಾಮಗಾರಿಗೆ ಬಂದ್ರೆ ತಡಿತೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಸ್ಮಿತಾ, ಧನ್ಯವಾದ ಚೇತನ್ ಮಾಹಿತಿಗಾಗಿ. ಚಿಕ್ಕಮಗಳೂರಿನ ಕೋಟೆ ಬಡಾವಣೆ ದರ್ಗಾ ವಿವಾದಕ್ಕೆ ಸಂಬಂಧಪಟ್ಟಂತೆ ದರ್ಗಾ ಕಾಮಗಾರಿಗೆ ಹಿಂದೂ ಸಂಘಟನೆಗಳು ವಿರೋಧವನ್ನ ವ್ಯಕ್ತಪಡಿಸಿವೆ. ನಗರದ ಕೋಟೆ ಬಡಾವಣೆಯಲ್ಲಿ ಬಿಗಿ ಬಂದೋಬಸ್ತನ್ನು ಒದಗಿಸಲಾಗಿದೆ. ವಿವಾದ ಕೋರ್ಟ್ನಲ್ಲಿದೆ ಅಂತ ಹೇಳಿ ಹಿಂದೂ ಸಂಘಟನೆಯ ವಾದ. ಅನಧಿಕೃತ ವಿದ್ಯುತ್ ಸಂಪರ್ಕ ಹಾಗೆ ಕಾಮಗಾರಿ ನಡೆಸಲಾಗ್ತಿದೆ ಅನ್ನೋ ಆರೋಪ ಕೂಡ. ದರ್ಗಾದಲ್ಲಿ ಟೈಲ್ಸ್ ಹಾಕ್ತಾ ಇದ್ದಾರೆ ಮುಸ್ಲಿಂ ಸಮುದಾಯದವರು. ಕಾಮಗಾರಿಗೆ ಬಿಡಲ್ಲ ಅಂತ ಹೇಳಿ ಹಿಂದೂ ಸಂಘಟನೆಗಳು ಆಕ್ರೋಶವನ್ನ ಹೊರಹಾಕ್ತಾ ಇವೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚೇತನ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ್, ಏನಿದು ವಿವಾದ? ಸ್ಮಿತಾ, ಇದು ಚಿಕ್ಕಮಗಳೂರು ನಗರದ ಕೋಟೆ ಬಡಾವಣೆಯಲ್ಲಿರುವಂತಹ ದರ್ಗಾ ಇದು ಕಳೆದ ಹಲವು ವರ್ಷಗಳಿಂದಲೂ ಕೂಡ ವಿವಾದ ನಡೀತಾನೆ ಇತ್ತು. ಆದ್ರೆ ಕಳೆದ ವರ್ಷ ಕೂಡ ವಿವಾದ ನಡೆದಾಗ ಜಿಲ್ಲಾಡಳಿತ ಒಂದು ಸೂಚನೆ ನೀಡಿತ್ತು, ಅಂದ್ರೆ ಯಥಾಸ್ಥಿತಿ ಕಾಪಾಡಿ ಅನ್ನುವಂತ ಸೂಚನೆ ನೀಡಿತ್ತು. ಆದ್ರೆ ಈಗ ಮತ್ತೆ ಒಂದು ವಿವಾದ ಎದ್ದಿರುವಂತದ್ದು, ಅಲ್ಲಿ ಅಕ್ರಮವಾಗಿ ಲೈಟ್ ಅನ್ನ ಎಳೆದಿದ್ದಾರೆ, ಮತ್ತೆ ಕಾಮಗಾರಿಯನ್ನ ಕೂಡ ನಡೆಸ್ತಿದ್ದಾರೆ, ಅಂದ್ರೆ ಟೈಲ್ಸ್ ನ ಹಾಕ್ತಿದ್ದಾರೆ ಅನ್ನುವಂತ ಆರೋಪ ಈಗ ಹಿಂದೂ ಪರ ಸಂಘಟನೆಗಳಿರ್ಬೋದು ಸ್ಥಳೀಯರು ಮಾಡ್ತಿದ್ದಾರೆ. 2 ದಿನದ ಹಿಂದೆ ಏನು ಲೈಟ್ ಹಾಕಿತ್ತು, ಆ ಸಂದರ್ಭದಲ್ಲಿ ಸಾಕಷ್ಟು ಜಟಾಪಟಿ ಕೂಡ ನಡೆದಿತ್ತು. ಹಿಂದೂ ಮುಖಂಡರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಆಗ ಒಂದು ಭರವಸೆಯನ್ನ ಏನು ನಗರಸಭಾ ಅಧ್ಯಕ್ಷೆ ಹಾಗೂ ಕಮಿಷನರ್ ಒಂದು ಭರವಸೆ ನೀಡಿದ್ರು, ಅಂದ್ರೆ ಇಲ್ಲಿ ಒಂದು ಸಭೆ ನಡೆಸಿ ಒಂದು ತೀರ್ಮಾನ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಅದಾದ ನಂತರ ಯಾವುದೇ ಕೂಡ ಸಭೆ ಕೂಡ ನಡೆದಿಲ್ಲ. ಇವತ್ತು ಸೋಮವಾರ ಏನಿದೆ, ಇವತ್ತು ಒಂದು ಕಾಮಗಾರಿ ನಡೆಸಲಿಕ್ಕೆ ಬರ್ತಾರೆ ಅನ್ನುವಂತ ಮಾಹಿತಿ ಮೇಲೆ ಹಿಂದೂ ಪರ ಸಂಘಟನೆ ಮತ್ತೆ ಬಿಜೆಪಿ ಇವತ್ತು ಒಂದು ವಿರೋಧ ವ್ಯಕ್ತಪಡಿಸಿರುವುದು, ಮತ್ತೆ ಕಾಮಗಾರಿಗೆ ಬಂದ್ರೆ ತಡಿತೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಸ್ಮಿತಾ, ಧನ್ಯವಾದ ಚೇತನ್ ಮಾಹಿತಿಗಾಗಿ.